ಇದು ಕಾಂಗ್ರೆಸ್ ಬಂದ್ರೆ ಏನಾಗುತ್ತೆ ಮೇಡಮ್, ಮಧ್ಯದಲ್ಲಿ ಇಬ್ರು ಹಿಂದೂ ಮತ್ತೆ ಮುಸ್ಲಿಮ್ಸ್ ಮಧ್ಯದಲ್ಲಿ ಇದು ವಿಷ ಇರೋದಿಲ್ಲ. ಬಿಜೆಪಿ ಬಂದಾಗಿಂದ ಏನಾಗಿದೆ ಅಂದ್ರೆ ಬರೇ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಆಗ್ತಾ ಇದೆ. ಬಿಜೆಪಿಯಲ್ಲಿ ಯಾರ್ಯಾರು ದ್ವೇಷದ ಭಾಷಣ ಮಾಡ್ತಾ ಇದ್ರಲ್ವಾ, ಹೇಟ್ ಸ್ಪೀಚ್ ಮಾಡ್ತಾ ಇದ್ರಲ್ಲ, ಅವ್ರಿಗೆಲ್ಲ ಟಿಕೆಟ್ ಕೊಟ್ಟಿಲ್ಲ. ಇದು ವಿಷ ಬಿಟ್ಬಿಟ್ಟಿದ್ದಾರೆ. ನಿಮ್ಗೆ ಯಾರು ಬರ್ಬೇಕು ಅಂತ ಸರ್? ನಮಗೆ ಕಾಂಗ್ರೆಸ್ ಬರಬೇಕು. ಯಾಕೆ? ಈಗ ನಿರುದ್ಯೋಗ ಸಮಸ್ಯೆ ಬಹಳ ಇದೆ ಮೇಡಮ್. ಮತ್ತೆ ಜನರಿಗೆ ಬಹಳ ವ್ಯವಹಾರ ಬಹಳ ಕಡಿಮೆ ಆಗಿಬಿಟ್ಟಿದೆ, ಬಿಸ್ನೆಸ್ ಬಹಳ ಕಡಿಮೆ ಆಗಿಬಿಟ್ಟಿದೆ. ಬಿಜೆಪಿಯಿಂದ ಏನಾಗಿದೆ ಅಂದ್ರೆ ಈಗ ಎಲ್ಲ GST ಅದು ನೋಟ್ ಬಂದಿ ಆಗಿರೋದು, ಅದು ಆಗ್ಲಿ ಯಾವುದೇ ಪ್ರಾಬ್ಲಮ್ ಆಗ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಹೌದು ಮೇಡಮ್, ಈಗ ನೋಡಿ ಎಲ್ಲಾ ಮನೆಯಲ್ಲೂ ನಿರುದ್ಯೋಗಿಗಳಿದ್ದಾರೆ, ಪ್ರತಿಯೊಬ್ಬ ಮನೆಯಲ್ಲೂ ನಿರುದ್ಯೋಗಿಗಳಿದ್ದಾರೆ. ಹಂಗಾಗಿ ನಿರುದ್ಯೋಗ ಸಮಸ್ಯೆ ಕಾಂಗ್ರೆಸ್ ಬರ್ಲಿ ಇಲ್ಲ ಬಿಜೆಪಿ ಬರ್ಲಿ, ಬಟ್ ನಿರುದ್ಯೋಗ ಸಮಸ್ಯೆ ಇರಬೇಕು. ಮೆಜಾರಿಟಿ ಕಾಂಗ್ರೆಸ್ ಬಂದ್ರೆ ಪ್ರಧಾನಿ ಯಾರಾಗಬೇಕು? ಇಲ್ಲ, ಇದು ಕಾಂಗ್ರೆಸ್ ಬಂದ್ರೆ ಏನಾಗುತ್ತೆ ಮೇಡಮ್, ಮಧ್ಯದಲ್ಲಿ ಇಬ್ರು ಹಿಂದೂ ಮತ್ತೆ ಮುಸ್ಲಿಮ್ಸ್ ಮಧ್ಯದಲ್ಲಿ ಇದು ವಿಷ ಇರೋದಿಲ್ಲ ನಮ್ಮ ಪ್ರಕಾರ. ಬಿಜೆಪಿಯವರೇ ಆಗ್ತಿದ್ದಾರೆ. ಇದು ಬಿಜೆಪಿ ಬಂದಾಗಿಂದ ಏನಾಗಿದೆ ಅಂದ್ರೆ ಬರೇ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಆಗ್ತಾ ಇದೆ. ಬಿಜೆಪಿಯಲ್ಲಿ ಯಾರ್ಯಾರು ದ್ವೇಷದ ಭಾಷಣ ಮಾಡ್ತಾ ಇದ್ರಲ್ವಾ, ಹೇಟ್ ಸ್ಪೀಚ್ ಮಾಡ್ತಾ ಇದ್ರಲ್ಲ, ಅವ್ರಿಗೆಲ್ಲ ಟಿಕೆಟ್ ಕೊಟ್ಟಿಲ್ಲ. ಅದ್ರ ಅರ್ಥ ಅವ್ರು ಚೇಂಜ್ ಆಗಿದ್ದಾರೆ ಅಂತ ತಾನೆ? ಸೊ ನೀವು ನಂಬೇಕು ಅಂತ ತಾನೆ? ಹೌದು, ನಂಬೇಕು ಅಂತಾನೆ ಮೇಡಮ್. ಮತ್ತೆ ಇದು ವಿಷ ಬಿತ್ಬಿಟ್ಟಿದ್ದಾರೆ. ಆಲ್ರೆಡಿ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ. ಮುಂಚೆ ಕಾಂಗ್ರೆಸ್ ಇದ್ದಾಗ ಇಷ್ಟು ವಿಷಯ ಇದ್ದಿಲ್ಲ ಮೇಡಮ್. ಓಕೆ, ದ್ವೇಷದ ಭಾಷಣ, ದ್ವೇಷದ ರಾಜಕಾರಣಕ್ಕೋಸ್ಕರ ನಾವು ಬಿಜೆಪಿಗೆ ವೋಟ್ ಹಾಕಲ್ಲ, ಕಾಂಗ್ರೆಸ್ಗೆ ಅಂತ ಇದಾರೆ. ಈಗ ಮತ್ತೊಬ್ರು ಇದಾರೆ. ಸಾಹೇಬ್ರೆ, ಯಾರು ವೋಟ್ ಹಾಕ್ತೀರಾ ನೀವು? ಈ ಸಲ ಬಿಜೆಪಿನ ಕಾಂಗ್ರೆಸ್ ಗೆಲ್ಸ್ಬೇಕು ಅಂತ ಇರೋದು ಇಲ್ಲಿ ಎರಡು ಮಿಕ್ಸ್ ಆಯ್ತು. ಇಲ್ಲಿ ಮಿಕ್ಸ್. ನೀವು ಯಾವ ಕಡೆ ಹೋಗಲ್ಲ ನೀವು? ನಾವು ಈ ಕಡೆಗೆ ಬಿಜೆಪಿ ಕಡೆಯಿಂದ ಹೋಗ್ಬೇಕು ಅಂತ ಇದಾವೆ. ಓಕೆ, ಯಾಕೆ ಬಿಜೆಪಿ ಅಂತ ನಿಮ್ಮ ಆಯ್ಕೆ? ಬಿಜೆಪಿ ಮೋದಿ ಅವರು ಇಲ್ಲಿಂದ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿವರೆಗೇನು ಪ್ರತಿಯೊಂದನು ಜನಕ್ಕೆ ಅನುಕೂಲತೆ ಮಾಡಿದ್ದಾರೆ. ಕಾನೂನು ಬಗ್ಗೆ ಪ್ರತಿಯೊಬ್ಬರಿಗೂ ಇದನ್ನು ಮಾಡಿದ್ದಾರೆ. ಅದರಿಂದ ಅವ್ರಿಗೆ ಇದು ಮಾಡ್ಬೇಕಂತ ಇದಾವೆ.